ಮೇಲೆ ಅಧಿಕಾರಿಗಳಿಗೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಇದು ಸೀರಿಯಸ್ ಇನ್ಸಿಡೆಂಟ್ ಅಂತ ಪರಿಗಣಿಸಿದ್ದೇವೆ. ಪೊಲೀಸರ ಟೀಮ್ ರಚನೆ ಮಾಡಿ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಅವರ ಮೇಲೆ ಬೇರೆ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಇಲ್ಲಿಗೆ ಯಾಕೆ ಬಂದ್ರು ಎಂಬ ತನಿಖೆಯನ್ನ ನಡೆಸ್ತೇವೆ. ಕಾನೂನು ಪ್ರಕಾರ ಏನ್ ಮಾಡಬೇಕೋ ಮಾಡ್ತೀವಿ ಅಂತ ಹೇಳಿ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ವೇಳೆ ಅಧಿಕಾರಿಗಳ ಮೇಲೆ ಕೆಲವೊಂದಿಷ್ಟು ಜನ ಹಲ್ಲೆಯನ್ನ ನಡೆಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕಮಿಷನರ್. ಈ ಒಂದು ವಿಷಯವನ್ನ ನಾವು ಸೀರಿಯಸ್ ಇನ್ಸಿಡೆಂಟ್ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಇಲ್ಲಿ ಒಂದು ಪ್ರತ್ಯೇಕ ಟೀಮ್ ಒಂದನ್ನ ರಚನೆ ಮಾಡಿ ಅದರ ಪ್ರಕಾರವಾಗಿ ತನಿಖೆಯನ್ನ ನಡೆಸಿದ ಬಳಿಕ ಈ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಪೈಕಿ 12 ಜನ ಇಲ್ಲಿವರೆಗೆ ಅರೆಸ್ಟ್ ಆಗಿದೆ. ನಿನ್ನೆ 10 ಆಗಿದ್ದು ಇವರಿಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಟೋಟಲ್ 12 ಜನ ಏನೇನು ಪಾತ್ರ ಇದೆ ಅದೆಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಕಸ್ಟಡಿ ತೊಗೊಂಡು ಮತ್ತು ಇಂಟ್ರೋಗೇಷನ್ ಆಗುತ್ತೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟಾಗಿ ನಾವು ಪರಿಗಣಿಸಿ ಯಾವುದೂ ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕೆಲಸ ಇದೆ, ಸರ್ಕಾರಿ ನೌಕರ ಮೇಲೆ ಹಲ್ಲೆ ಆಗಿತ್ತು. ಸೊ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಮತ್ತು DCP ಈಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ ಇವರೆಲ್ಲ ಸೇರಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದೀವಿ. ಇನ್ನು ಮುಂದಕ್ಕೆ ಕೂಡ ಈ ಥರ ಘಟನೆ ಆಗದಂತೆ ನಮ್ಮ ಪೊಲೀಸರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಮ್ಮ ಲೋಕಲ್ ಪೊಲೀಸರಿಗೆ. ಮತ್ತು